ಹಲೋ ನನ್ನ ಪುಟ್ಟ ಸ್ನೇಹಿತರೆ. ಇಂದು ನಾವು ಸೂಪರ್ ರೋಮಾಂಚಕಾರಿ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಸಸ್ಯಗಳು ಮತ್ತು ಅವು ಹೇಗೆ ಬೆಳೆಯುತ್ತವೆ. ಮೊದಲಿಗೆ ನೀರಿನಲ್ಲಿ ಬೆಳೆಯುವ ಕೆಲವು ಸುಂದರವಾದ ಹೂವುಗಳ ಬಗ್ಗೆ ಮಾತನಾಡೋಣ. ಮೀನುಗಳು ನೀರಿನಲ್ಲಿ ಹೇಗೆ ವಾಸಿಸುತ್ತವೆ ಎಂದು ನಿಮಗೆ ತಿಳಿದಿದೆಯೇ? ಹಾಗೆಯೇ ಕೆಲವು ಹೂವುಗಳು ಸಹ ನೀರಿನಲ್ಲಿ ಬೆಳೆಯುತ್ತವೆ. ಕಮಲ ಮತ್ತು ಲಿಲ್ಲಿಯಂತಹ ಸುಂದರ ಹೂವುಗಳು. ಅವು ನೀರಿನಲ್ಲಿ ಬೆಳೆಯುತ್ತವೆ ಮತ್ತು ತುಂಬ ಸುಂದರವಾಗಿ ಕಾಣುತ್ತವೆ. ಈಗ ನಮ್ಮ ತೋಟವನ್ನು ಊಹಿಸಿಕೊಳ್ಳಿ. ಅಲ್ಲಿ ನಮಗೆ ಎಲ್ಲಾ ರೀತಿಯ ಹೂವುಗಳು ಇವೆ. ಉದಾಹರಣೆಗೆ ಜಾಸ್ಮಿನ್, ಗುಲಾಬಿ ಮತ್ತು ಲಿಲ್ಲಿ. ಈ ಕೆಲವು ಹೂವುಗಳು ಮರದಂತೆ ಬಹಳ ಎತ್ತರಕ್ಕೆ ಅಥವಾ ಉದ್ದವಾಗಿ ಬೆಳೆಯಬಹುದು. ಅವುಗಳನ್ನು ಸುಂದರವಾಗಿ ಮತ್ತು ತಾಜಾವಾಗಿ ಇಡಲು ನಾವು ಅವುಗಳನ್ನು ಪ್ರತಿದಿನವೂ ಎಚ್ಚರಿಕೆಯಿಂದ ಗಮನಿಸಬೇಕು. ಅವು ಬೆಳೆಯಲು ನಾವು ಅವುಗಳಿಗೆ ನೀರು ಸುರಿಯಬೇಕು ಮತ್ತು ನೀರು ಹೀರಲು ಸಹಾಯ ಮಾಡಬೇಕು. ನಾವು ತೋಟವನ್ನು ಸ್ವಚ್ಛವಾಗಿ ಇಡಬೇಕು ಮತ್ತು ಅವುಗಳನ್ನು ನೋಡಿಕೊಳ್ಳಬೇಕು. ಸಸ್ಯಗಳು ನಮ್ಮಂತೆಯೇ ಎಂದು ನಿಮಗೆ ತಿಳಿದಿದೆಯೇ? ಅವು ಜೀವಿಗಳು. ನೀವು ದೊಡ್ಡವರು ಮತ್ತು ಬಲಶಾಲಿಯಾಗಿ ಬೆಳೆಯಲು ಆಹಾರ ಮತ್ತು ನೀರು ಬೇಕಾದಂತೆ ಸಸ್ಯಗಳಿಗೂ ಸಹ ಬೆಳೆಯಲು ನೀರು ಮತ್ತು ಮಣ್ಣಿನಿಂದ ಪೋಷಕಾಂಶಗಳು ಬೇಕಾಗುತ್ತವೆ. ಅವುಗಳ ಬೇರುಗಳು ಅವುಗಳ ಬಾಯಿಯಂತೆ. ಅವು ನೆಲದಿಂದ ನೀರು ಮತ್ತು ಆಹಾರವನ್ನು ಹೀರಿಕೊಳ್ಳುತ್ತವೆ. ಕಾಂಡವು ಅವುಗಳನ್ನು ನೇರವಾಗಿ ನಿಲ್ಲಲು ಸಹಾಯ ಮಾಡುತ್ತದೆ ಮತ್ತು ಎಲೆಗಳು ಅವುಗಳ ಆಹಾರವನ್ನು ತಯಾರಿಸಲು ಸಹಾಯ ಮಾಡುತ್ತವೆ. ನಮಗೆ ಸಸ್ಯಗಳು ಬೇಕು ಯಾಕೆಂದರೆ ಅವು ನಮಗೆ ತಾಜಾ ಗಾಳಿ ಮತ್ತು ಹಣ್ಣುಗಳು ಮತ್ತು ತರಕಾರಿಗಳಂತಹ ಆಹಾರವನ್ನು ನೀಡುತ್ತವೆ. ಆದ್ದರಿಂದ ನಾವು ಯಾವಾಗಲೂ ನಮ್ಮ ಸಸ್ಯಗಳಿಗೆ ದಯೆ ತೋರಿಸೋಣ ಮತ್ತು ಅವು ಬೆಳೆಯಲು ಸಹಾಯ ಮಾಡೋಣ.